ತುಮಕೂರು ನುಡಿ ಸಡಗರ ಮೈ ರೋಮಾಂಚನ ಆಗುವಂಥ 3 ಮಾಂತ್ರಿಕ ಶಬ್ದಗಳು. ತುಮಕೂರು ಅನ್ನೋದೇ ಒಂದು ಮಾಂತ್ರಿಕ ಶಬ್ದ. ಸಿದ್ಧಗಂಗಾ ಶ್ರೀಗಳ ನಮ್ಮ ಕಣ್ಮುಂದೆ ಬರ್ತದೆ. ಶತಾಯುಷಿ ಸಿದ್ಧಗಂಗಾ ಶ್ರೀಗಳು ಕಲ್ಪತರು ನಾಡು. ಸಾಹಿತಿಗಳ, ಅನುಭಾವಿಗಳ, ತತ್ವಜ್ಞಾನಿಗಳ, ಸಂಸ್ಕೃತಿ ಚಿಂತಕರ, ಧಾರ್ಮಿಕ ಸಂತ ಸತ್ಪುರುಷರ, ರಾಜಕೀಯ ನೇತಾರರ, ಶೈಕ್ಷಣಿಕ ಸಾಧಕರ ನೆಲವೀಡು ತುಮಕೂರು. ತುಮಕೂರು ನೆಲದ ಪಾದ ಸ್ಪರ್ಶ ಮಾಡಿದಾಗ ನಮ್ಮ ಮೈ ರೋಮಾಂಚನ ಆಗುತ್ತೆ. ಭಕ್ತಿಯೇ ಹೆಡೆ ಮುರಿದು ಬಿದ್ದಂತೆ, ಗುಡ್ಡೆಲ್ಲ ಹೀನ ಆಗುವಂತೆ ಯಾವ ರೀತಿ ಮಳೆ ಸುರಿತಾ ಇದೆ, ಆ ರೀತಿ ಭಾವಭಕ್ತಿ ಇರುವಂಥ ನೆಲವೀಡು ಇದು. ಇಲ್ಲಿಯ ಮಣ್ಣಿಗೆ, ಇಲ್ಲಿಯ ಗಾಳಿಗೆ, ಇಲ್ಲಿ ನೀರಿಗೆ ಅದರದೇ ಆದ ಪವಿತ್ರತೆ ಇದೆ. ಇಂಥದೊಂದು ನೆಲದಲ್ಲಿ ನಿಂತು ನಾವು ಧನ್ಯತೆ ಅನುಭವಿಸ್ತಾ ಇದ್ದೇವಲ್ಲ, ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದೇವಲ್ಲ, ಗೌರವವನ್ನು ಪಡೆದುಕೊಳ್ತಾ ಇದ್ದೇವಲ್ಲ, ಅದು ನಮ್ಮ ಜೀವಮಾನದ ಭಾಳ ದೊಡ್ಡ ಸಾರ್ಥಕತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು. ಯಾಕಂದರೆ ತೆಂಗು ಮತ್ತು ರಾಗಿ ನಮ್ಮ ಕಡೆ, ನಮ್ಮದು ಬಾಗಲಕೋಟೆ, ಶೇಂಗಾ ಜೋಳ ಚೆನ್ನಾಗಿ ಬೆಳಿತೇವೆ. ಮಂಗಳೂರು ಕಡೆ, ಶಿವಮೊಗ್ಗ ಕಡೆ ಅಲ್ಲಿಯ ಪ್ರಾದೇಶಿಕ ಬೆಳೆಗಳು ಇರ್ಬೋದು. ಕಲ್ಪತರು ಅಂದರೆ ದೇವರನ್ನು ನೇರವಾಗಿ ದೇವರಿಗೆ ಅರ್ಪಿಸುವಂಥದ್ದು, ನಿತ್ಯ ದೇವರಿಗೆ ಅರ್ಪಿಸುವಂಥ ತೆಂಗು ಬೆಳೆಯುವಂಥ ನಾಡಿದು ಕಲ್ಪತರು ನಾಡು. ಕಾಮಧೇನು ಕಲ್ಪವೃಕ್ಷ ಆಗ್ತೀವಲ್ಲ ನಮ್ಮ ಬದುಕಿನಲ್ಲಿ, ಈ ರಾಗಿ ಬೆಳೆಯುವಂಥ ನಾಡು. ಎಲ್ಲೆಡೆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿ ಸಮೃದ್ಧ ನೆಲದಲ್ಲಿ ತೆಂಗುಗಳ ಗರಿಕೆಯ ಒಂದು ನಿನಾದವನ್ನು ಕೇಳುವಂಥ ನೆರವೀಡಿತು. ಇಲ್ಲಿ ಜಾತಿ ಮತ ಲಿಂಗಗಳನ್ನು ಮೀರಿದಂಥ ಸಿದ್ಧಗಂಗಾ ಮಠದ ಶ್ರೀಗಳು ಒಂದು ಶೈಕ್ಷಣಿಕ ಹರಿಕಾರರಾಗಿ ಅನ್ನದಾಸೋಹವನ್ನು, ಅಕ್ಷರದಾಸೋಹವನ್ನು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಕೊಟ್ಟಂಥ. ಇಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಬಹಳ ದೊಡ್ಡ ಹೆಸರನ್ನು ಪಡೆದರು. ತೀರಂ ಶ್ರೀಕಂಠಯ್ಯನವರು, ಬೆಳ್ಳಾವೆ ನರಸಿಂಹಶಾಸ್ತ್ರಿಗಳು, ಜಿ ಉದಯಶಂಕರ್ ಅವರು, ಲಿಂಗದೇವರು ಹಳೆಮನೆಯವರು, ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು, ಸಾಸಿ ಮರುಳಯ್ಯನವರು, ದೊಡ್ಡರಂಗೇಗೌಡರು, ಟಿ ಸುನಂದಾನಮ್ಮನವರು, ಲಲಿತಾ ಸಿದ್ದಬಸವನವರು, ಕೆ ಪುಟ್ಟರಂಗಪ್ಪನವರು, ಶಾನ್ ಭಾಷಾ ಅವರು, ಕರಿಗೌಡ ಬಿತ್ತನಹಳ್ಳಿ ಅವರು, ಸಾಹಿಶ್ರುತಿ ಅವರು, ಇತ್ತೀಚೆಗೆ ಬರೆಯುವಂಥ ಗೀತಾ ವಸಂತ್ ಮೇಡಮ್ ಅವರವರೆಗೆ ಅನೇಕರು ಈ ನೆಲದ, ಈ ದೇಶೀಯತೆಯ, ಈ ಮಣ್ಣಿನ ಗುಣವನ್ನು ಸಾರಸ್ವತ ಲೋಕಕ್ಕೆ ತುಂಬಿ ನಾಲಿಗೆ ಹೆಸರಾದಂಥ. ಇಲ್ಲಿ ಕಥೆಗಳಿವೆ, ಕವಿತೆಗಳಿವೆ, ಬದುಕಿದೆ, ಭಾವನೆ ಇದೆ, ಸಂಭ್ರಮ ಇದೆ, ಸಂತೋಷ ಇದೆ. ಅಕ್ಷರದ ತೇರಲ್ಲಿ ಅಳೆಯುವಂತಹ, ಸಂಸ್ಕೃತಿಯ ಬೀಜಗಳನ್ನು ಬಿತ್ತುವಂತಹ ನೆಲವೀಡು ತುಮಕೂರು. ಇಂಥದ್ದೊಂದು ತುಮಕೂರಿನಲ್ಲಿ ನುಡಿ ಸಡಗರಕ್ಕೆ ಸಾಕ್ಷಿಯಾಗಿ ನಮ್ಮ ಚಂದ್ರಶೇಖರ್ ಮಾಡಲ್ಗೇರಿ ಅವರು ತಮ್ಮ ಬಳಗದೊಂದಿಗೆ ನಮ್ಮನ್ನೆಲ್ಲ ಇಲ್ಲಿ ಕೂಡಿಸಿದ್ದಾರೆ. ಅದು ನಮಗೆ ಸಂತಸ ಕೊಡುವಂಥ ಸಂಗತಿ.